ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಕ್ಷಮಿಸಬೇಕು, ನನಗೆ ಒಂದು 2 ಡೇಸಿಂದ ಫೀವರ್ ಇದ್ದರಿಂದ ನಾನು ಸೀರಿಯಲನ್ನು ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಈ ಕಡೆ ಸೂರ್ಯ ಅವ್ರ ಅಜ್ಜಿ ಊರಿಗೆ ಬಂದಾಗ ಲಕ್ಕಿಯನ್ನು ಹೊಡೆದಿದ್ದು ಹುಲಿ ಅನ್ನೋ ಒಬ್ಬ ರೌಡಿ, ಊರಿನ ರೌಡಿ ಅಂತ ಸೂರ್ಯನಿಗೆ ಗೊತ್ತಾಗುತ್ತೆ. ಅವ್ರ ಮೇಲೆ ತಿರುಗಿಬಿಡ್ಬೇಕಂದ್ರೆ ಕಬಡ್ಡಿ ಪಂದ್ಯದಲ್ಲಿ ಗೆಲ್ಲಲೇಬೇಕು. ಗೆದ್ದರೆ ನಿಮ್ಮ ಊರಲ್ಲಿರುವಂತಹ ಯಾರ್ಯಾರು ಜಮೀನನ್ನು ನಾನು ಕಬಳಿಸ್ಕೊಂಡಿದ್ದೀನಿ ಆ ಒಂದು ಪತ್ರಗಳನ್ನ ನಿಮಗೆ ಕೊಡ್ತೀನಿ. ಇಲ್ಲಾಂದರೆ ನೀನು ಮತ್ತು ನಿಮ್ಮ ಮನೆ ಹೆಂಗಸರು ಮತ್ತು ನಿಮ್ಮ ಮನೇಲಿರೋರೆಲ್ಲ ಬಂದು ನನ್ನ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡಿರಬೇಕು ಅನ್ನೋ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿರ್ತಾರೆ ಸೂರ್ಯ ಅವರು. ಸೊ ಸೂರ್ಯ ಅವರು ಮತ್ತು ಈ ಹುಲಿಯಾ ಅನ್ನೋ ಒಬ್ಬ ರೌಡಿಗಳ ಮಧ್ಯೆ ಒಂದು ಫೈಟಿಂಗು ಸ್ಟಾರ್ಟ್ ಆಗುತ್ತೆ. ಆದರೆ ಮನೋಜ ಯಾವುದೇ ಕಾರಣಕ್ಕೂ ನಾನು ತಲೆ ಬಗ್ಗಿಸ್ಬಾರ್ದು, ಏನಾದರೂ ತೊಂದರೆ ಆದರೆ ನನಗೆ ಸರಿಯಾಗಿ ಒದೆ ಬೀಳುತ್ತೆ ಅಂತೇಳಿ ಪರಾರಿ ಆಗೋಗ್ಬಿಟ್ಟಿರ್ತಾನೆ. ನನ್ನ ಮಗ ಇದ್ದರೆ ಚೆನ್ನಾಗಿ ಆಡಿರೋನು, ಆದರೆ ಅವನಿಗೇನೋ ತಲೆನೋವು ಎದೆನೋವು ಅಂದ್ಕೊಂಡು ಹೋಗ್ಬಿಟ್ಟ ಅಂತೇಳಿ ಅಂತಾರೆ. ಸರಿ ಅಂತೇಳಿ ಇರೋ 3 ಮಕ್ಕಳನ್ನಾದರೂ ಆಶೀರ್ವಾದ ಮಾಡು ಅಂತ ಹೇಳಿ ಶಾಂತಿ ಅಂದರೆ ರವಿಗೆ ಮಾತ್ರ ಒಂದು ಬ್ಲೆಸ್ಸಿಂಗನ್ನು ಕೊಟ್ಬಿಟ್ಟು ರವಿ ಮತ್ತು ಅಜಿತ್ ಮಾತ್ರ ಆಶೀರ್ವಾದ ಮಾಡಿ ಮತ್ತು ಸೂರ್ಯಗೆ ಆಶೀರ್ವಾದ ಮಾಡಿದಿರ ಹಿಂದೆ ಹೋಗ್ಬಿಡ್ತಾಳೆ. ಈ ಕಡೆ ರಂಗನಾಥ್ ಏನು ಇಂಥ ಟೈಮಲ್ಲೂ ನೀನು ಈ ಥರ ಮಾಡ್ತೀಯಲ್ಲ ಅಂತ ಹೇಳಿ ಅಂತಾರೆ. ಅದಕ್ಕೆ ಸೂರ್ಯ ಸಕ್ಕರೆ ಒಂದೇ ಒಂದು ಸಲ ನೀನು ಅರಸು ಸಕ್ಕರೆ, ಇವನು ಎಷ್ಟು ಚೆನ್ನಾಗಿ ಗೆದ್ದು ಬರ್ತಾನೆ ಅನ್ನೋದು ನೋಡು ಅಂತ ಅಂದಾಗ ಸರಿ ಆಯಿತು ಅಂತ ಹೇಳಿ ಒಳ್ಳೆ ಪದಗಳನ್ನ ಹಾಡಿ ಅವನಿಗೆ ಎಂಕರೇಜನ್ನು ಮಾಡ್ತಾರೆ ಸೂರ್ಯನಿಗೆ. ಈ ಕಡೆ ಹುಲಿಯ ಬಂದು ಮನೆಗೆ ಬಂದು ಹುಡುಗಿರ ವೇಷ ಹಾಕ್ಕೊಂಡು ನಮ್ಮನ್ನು ಹೊಡೆದ್ಬಿಟ್ಟು ಹೋಗೋದಲ್ಲ, ಇದು ರಣರಂಗ ಅಂದರೆ, ಇದು ಚಾಲೆಂಜ್ ಅಂದರೆ, ನನ್ನ ಮುಂದೆ ಗೆದ್ದು ತೋರಿಸ್ರು ಅಂತ ಹೇಳಿ ಇವ್ರನ್ನೆಲ್ಲ ಅಂತಾನೆ. ಈ ಕಡೆ ರಂಗನಾಥ್ ಏನರು ಒಬ್ಬೊಬ್ಬರು ದಡಿಯ ಇದ್ದಂಗಿದ್ದಾರೆ, ಅವ್ರ ಮುಂದೆ ನೀವು ಆಡೋಕ್ಕಾಗುತ್ತಾ ಅಂದಾಗ ಅಪ್ಪ ಯಾವುದೇ ಕಾರಣಕ್ಕೂ ನಾವು ಸೋಲಬಾರ್ದು ಅಪ್ಪ, ಗೆಲ್ಲಬೇಕು, ನಾನು ಲಕ್ಕಿಗೆ ಮಾತು ಕೊಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ ಏನು ಕಬಡ್ಡಿ ಪಂದ್ಯನ ಶುರು ಮಾಡ್ತಾರೆ. ಆದರೆ ಮೊದಲು ಸ್ಟಾರ್ಟಿಂಗಲ್ಲಿ ಬಂದು ಕಬಡ್ಡಿ ಪಂದ್ಯ ಆಡಿದಾಗ ಸೂರ್ಯ ಫ್ಯಾಮಿಲಿಯವರು ತುಂಬ ಚೆನ್ನಾಗಿ ಹಾಡ್ತಾರೆ, ಸೂರ್ಯ ಮತ್ತು ಅಜಿತ್ ಫ್ಯಾಮಿಲಿಯವರು. ಈ ಕಡೆ ರೌಡಿ ಗ್ಯಾಂಗ್ ಎಲ್ಲ ಸೋತ್ಕೊತಾರೆ. ಸರಿ ಅಂತ ಹೇಳಿ ಆ ಗ್ಯಾಂಗ್ ಹಾಡಿದಾದ್ಮೇಲೆ ಮೊದಲನೇ ರೌಂಡ್ ಆದಮೇಲೆ ಒಂದು ಸ್ವಲ್ಪ ಬ್ರೇಕನ್ನು ತೊಗೊತಾರೆ. 2ನೇ ರೌಂಡಿಂದ ನಿಜವಾದ ಒಂದು ಫೈಟಿಂಗು ಶುರು ಆಗುತ್ತೆ. ಫಸ್ಟ್ನೇ ರೌಂಡ್ಗೆ ಎಲ್ಲರೂ ಖುಷಿಯಾಗಿ ನೀರನ್ನು ಕುಡಿದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿ ಆಡ್ತಾಯಿದ್ದೀರಿ, ಇದೇ ರೀತಿ ಆಡಬೇಕು ಅಂತ ಹೇಳಿ ಮತ್ತೆ 2ನೇ ರೌಂಡ್ಗೆ ಎಂಟ್ರಿ ಹಾಕ್ತಾರೆ. 2ನೇ ರೌಂಡ್ಗೆ ಎಂಟ್ರಿ ಆದಾಗ ಹುಲಿಯಾನು ಸಹ ಒಬ್ಬರು ಔಟ್ ಆದರು ಅಂತೇಳಿ ಹುಲಿಯಾನು ಎಂಟ್ರಿ ಹಾಕ್ತಾನೆ. ಹುಲಿಯಾ ಬಂದು ಸೂರ್ಯ, ಅಜಿತ್ ಮತ್ತು ಇನ್ನು ಮಿಕ್ಕಿರುವಂತಹ ಅಜಿತ್ ಫ್ಯಾಮಿಲಿಯವರು 2-3 ಯಾರಿದ್ದಾರೆ ಅವ್ರನ್ನೆಲ್ಲ ಹೊಡೆದು ಬಿಸಾಕ್ತಾನೆ. ಎಲ್ಲರಿಗೂ ಕಣ್ಣು ಬಿಡೋಕ್ಕಾಗದೇ ಇರೋಷ್ಟು ಡ್ಯಾಮೇಜನ್ನು ಮಾಡಿಬಿಡ್ತಾರೆ. ಅದೇ ಟೈಮ್ಗೆ ಅಜಿತ್ ಅವರ ತಮ್ಮ, ಅಜಿತ್ ಅವರ ಅಣ್ಣ ಮತ್ತು ಅವರ ಅಕ್ಕನ ಮಗ ಮತ್ತು ಅಜಿತ್ ಅವರ ತಂದೆ ಮೂವರಿಗೂ ಸಹ ಕಣ್ಣನ್ನು ಡ್ಯಾಮೇಜ್ ಮಾಡಿಬಿಟ್ಟಿರ್ತಾನೆ. ಅವರೆಲ್ಲ ನನ್ನ ಕೈಲಿ ಆಗೋದಿಲ್ಲ, ತುಂಬ ಕಷ್ಟ ಆಗ್ತಿದೆ, ಕಣ್ಣು ಬಿಡೋಕ್ಕೂ ಆಗ್ತಾಯಿಲ್ಲ ಬ್ರೋ, ದಯವಿಟ್ಟು ಕ್ಷಮಿಸಬೇಕು ಅಂತೇಳಿ ಅಂತಾರೆ. ಆಗ ಗ್ರೂಪಲ್ಲಿ ಯಾರಾದರೂ ಇನ್ನೊಬ್ರು ಹ್ಯಾಡ್ ಆಗಬೇಕಲ್ವ, ಏನು ಮಾಡೋದು ಅಂತಂದಾಗ ಈ ಕಡೆ ರಂಗನಾಥ್ ನಾನು ಬರ್ತೀನಪ್ಪ ಅಂತಾರೆ. ಅದಕ್ಕೆ ಈ ಕಡೆ ಸೂರ್ಯ ಅಪ್ಪ ಪ್ಲೀಸ್ ಅಪ್ಪ ನೀನು ಬೇಡಪ್ಪ, ನಿನ್ನ ಕೈಲಿ ಆಗೋದಿಲ್ಲ, ಈ ವಯಸ್ಸಲ್ಲಿ ಯಾಕಪ್ಪ ಇದೆಲ್ಲನೂ ಅಂತೇಳಿ ಅಂತಾರೆ. ಅದಕ್ಕೇನಾದರೂ ಮಾಡಿ ಆಡಬೇಕಲ್ವ, ಏನು ಮಾಡೋದು ಅಂತೇಳಿ ಅಂದಾಗ ಈ ಕಡೆ ಸೂರ್ಯ ನೀವೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ, ಇನ್ನಿಬ್ಬರು ಇಲ್ವಲ್ಲ ನಮ್ಮ ಗ್ರೂಪಲ್ಲಿ, ಇನ್ನಿಬ್ಬರು ಬಂದ್ರೂ ನಾವು ಕಬಡ್ಡಿ ಆಡೋಕ್ಕಾಗೋದು, ಇಲ್ಲಾಂದ್ರೆ ಅವ್ರಿಗೆ ಗೆದ್ದಂಗೆ ಆಗ್ಬಿಡುತ್ತೆ ಅಂತ ಹೇಳಿ ಅಂತಾರೆ. ಈ ಕಡೆ ಏನು ಮಾಡಬೇಕಂತ ಗೊತ್ತೇ ಆಗೋದೇ ಇಲ್ಲ. ಈ ಕಡೆ ಹುಲಿಯ ನೀವು ಸೋತಂಗೆನೆ, ಅವ್ರ ಗ್ರೂಪಲ್ಲಿ ಇಬ್ಬರು ಇಲ್ಲ, ಎಷ್ಟೊತ್ತು ವೆಯ್ಟ್ ಮಾಡ್ತೀರಾ, ಯಾರೂ ಬರೋದಿಲ್ಲ ನನ್ನ ಮಾತನ್ನು ಮೀರಿ, ನೀವೆಲ್ಲನೂ ನನ್ನ ಮನೆ ಹಾಳಾಗೋಕ್ಕೆ ರೆಡಿಯಾಗಿರಬೇಕು. ಸೂರ್ಯ ನಿನ್ನ ಒಂದು ಚಿತಿ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ ನಾನು, ನಿಮ್ಮ ಮನೆ ಹೆಣ್ಮಕ್ಳೆಲ್ಲನೂ ಬಂದು ನಮ್ಮ ಮನೇಲಿ ಕೆಲಸ ಮಾಡಬೇಕು, ಯಾರು ನೀನು ಹೆಂಡ್ತಿ ತುಂಬ ಚೆನ್ನಾಗಿದ್ದಾಳೆ ಮಸಾಜ್ ಮಾಡೋಕ್ಕೆ ಅಂತ ಹೇಳಿ ಎಲ್ಲನೂ ರೇಗಿಸ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ರಂಗನಾಥ್ ಮತ್ತು ಶಾಂತಿ ಊರವ್ರ ಹತ್ರ ಬರ್ತಾರೆ. ಯಾರಾದರೂ ಬರ್ತಾರೇನೋ ಕೇಳೋಣ ಅಂತ ಹೇಳಿ ರಿಕ್ವೆಸ್ಟ್ ಮಾಡೋಕ್ಕೆ ಇವ್ರ ಹತ್ರ ಬರ್ತಾರೆ. ಊರವ್ರನ್ನೆಲ್ಲ ಬಂದು ಶಾಂತಿ ಮತ್ತು ರಂಗನಾಥ್ ಇಬ್ಬರು ರಿಕ್ವೆಸ್ಟ್ ಮಾಡ್ತಾರೆ, ನಿಮಗೋಸ್ಕರ ನನ್ನ ಮಕ್ಕಳು ಓಡಾಡ್ತಿದ್ದಾರೆ, ನೀವು ಹಿಂಗೆ ಇದ್ದರೆ ಹೆಂಗೆ ಅಂತಂದರೆ ಅವ್ರ ಹತ್ರನೇ ನಿಮ್ಮ ಮಕ್ಕಳು ಸೋಲಂಗಿದ್ದಾರಲ್ಲಮ್ಮ, ನಮ್ಮನ್ನು ಗೆಲ್ಸಾರು ಅಂದ್ಕೊಂಡಿದ್ದೆ, ಆದರೆ ಆಗೋದಿಲ್ಲ, ದಯವಿಟ್ಟು ಕ್ಷಮಿಸಿ, ನಾವೇನಾದರೂ ನಿಮ್ಮ ಪರ ಬಂದು ನಿಂತ್ಕೊಂಡ್ರೆ ನಮ್ಮ ಮೇಲೆ ಬಂದು ದ್ವೇಷ ಕರ್ತಾನವನು, ನಮ್ಮ ಮನೆಗೆ ಹುಡುಗರನ್ನೆಲ್ಲ ಬಿಟ್ಟು ಓಡಿಸ್ತಾನೆ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ರಂಗನಾಥ್ ಅವರೇ ಅಂತ ಹೇಳಿ ಈ ಕಡೆ ಅಂತಾರೆ. ಅದಕ್ಕೆ ಈ ಕಡೆ ಅಜಿತ್ ಮತ್ತು ಸೂರ್ಯಗೆ ತುಂಬ ಕೋಪ ಬಂದ್ಬಿಡುತ್ತೆ. ಗೆದ್ದವರು ಗೆದ್ದಿದ್ದಾರೆ ಅಂತಾರೆ, ಸೋತವರು ಸೋತಿದ್ದಾರೆ ಅಂತಾರೆ, ಆದರೆ ನೋಡಿಕೊಂಡು ಏನು ಆಗದಿರ ನಿಂತಿರ್ತಾರಲ್ಲ ನಿಮ್ಮನ್ನು ಶಂಡ್ರು ಅಂತ ಕರೀತಾರೆ ಅಂತೇಳಿ ಊರವ್ರನ್ನೆಲ್ಲ ಬೈಯೋಕ್ಕೆ ಶುರು ಮಾಡ್ತಾರೆ. ಆದ್ರೂ ಸಹ ಯಾರೂ ಬರೋದೇ ಇಲ್ಲ. ಈ ಕಡೆ ಸೂರ್ಯ ಮತ್ತು ಅಜಿತ್ಗೆ ಏನು ಮಾಡಬೇಕಂತ ಗೊತ್ತಾಗೋದೇ ಇಲ್ಲ. ಇವ್ರು ಯೋಚನೆ ಮಾಡ್ಕೊಂಡು ನಿಂತ್ಕೊಳ್ಳೋ ಟೈಮಿಗೆ ಈ ಕಡೆ ಊರಲ್ಲಿರೋರು ಟೈಮ್ ಜಾಸ್ತಿ ಇಲ್ಲ, ಇಬ್ಬರು ಆ್ಯಡ್ ಆಗಿಲ್ಲ ಅಂದರೆ ನೀವು ಪಂದ್ಯ ಆಡೋಕ್ಕಾಗೋದಿಲ್ಲ, ಅಲ್ಲಿಗೆ ಹುಲಿಯ ಅವ್ರಿಗೆ ಗೆದ್ದರು ಅಂತ ಹೇಳಿ ನಾವು ಅನೌನ್ಸ್ ಮಾಡಬೇಕಾಗುತ್ತೆ, ಬೇಗ ಏನಾದರೂ ಮಾಡಿ ಅನ್ನೋ ಟೈಮ್ಗೆ ಹುಲಿಯ ಯಾರೂ ಬರೋದಿಲ್ಲ ಏನಿಲ್ಲ, ನನ್ನ ವಿರುದ್ಧವಾಗಿ ಯಾರು ನಿಂತ್ಕೊತಾರೆ, ನೀನು ಮೊದಲು ಗಂಟೆನ ಹೊಡಿ ಅಂತ ಹೇಳೋ ಟೈಮ್ಗೆ ಈ ಕಡೆ ಇಬ್ಬರು ಪಂದ್ಯಕ್ಕೆ ಎಂಟ್ರಿ ಕೊಡ್ತಾರೆ.
ಅವ್ರನ್ನ ನೋಡಿ ಮನೆಯವರೆಲ್ಲ ಶಾಕಾಗಿ ಹೋಗ್ತಾರೆ. ಇದೇನು ನೀವು ಅಂತೇಳಿ ಸೂರ್ಯ ಅಂದಾಗ ಗಂಡನ ಸಂಸಾರ ಹೆಂಗೆ ನಡೆಸ್ಬೇಕಂತನೂ ಗೊತ್ತು, ಗಂಡನ ಕಷ್ಟದಲ್ಲಿದ್ದಾಗ ಯಾವ ರೀತಿ ಉಳಿಸ್ಕೊಬೇಕಂತನೂ ಗೊತ್ತು. ಆ ಪಾರ್ವತಿ ಕಷ್ಟದಲ್ಲಿದ್ದಾಗ ಶಿವ ಜೊತೆ ಹೆಂಗಾದ್ನೋ, ಶಿವ ಕಷ್ಟದಲ್ಲಿದ್ದಾಗ ಪಾರ್ವತಿನೂ ಸಹ ಚಾಮುಂಡಿ ಅವತಾರ ತಾಳೆ ತಾಳ್ತಾಳೆ ಅಂತ ಹೇಳಿ ಇವರಿಬ್ಬರು ಸಹ ಇವರಿಗೆ ಸಾಥ್ ಕೊಡ್ತಾರೆ. ಸರಿ ಇನ್ನೇನು ಆಯಿತು ಅಂತೇಳಿ ಇವ್ರೂ ಸಹ ತುಂಬ ಜೋಶಲ್ಲಿ ಕಬಡ್ಡಿನ ಆಡೋಕ್ಕೆ ಶುರು ಮಾಡ್ತಾರೆ. ಹುಲಿಯ ವಿರುದ್ಧ ಇವರೆಲ್ಲನೂ ಸಿಡಿದೆದ್ದು ನಿಂತ್ಕೊತಾರೆ. ಅದರಲ್ಲಿ ಕಂಪ್ಲೀಟಾಗಿ ಇವರೇ ಸಹ ವಿನ್ ಆಗ್ತಾರೆ. ಇವರು ವಿನ್ ಆದಮೇಲೆ ಹುಲಿಯಾಗೆ ಕೇಳ್ತಾರೆ, ಏನು ನಿನಗೆ ಪ್ರಾಪರ್ಟಿ ಎಲ್ಲ ಕೊಟ್ಬಿಡ್ತೀಯ ಅವ್ರ ಡಾಕ್ಯುಮೆಂಟ್ಸ್ ಅಂದಾಗ, ಖಂಡಿತವಾಗ್ಲೂ ಅವರ ಪತ್ರ ಏನಿದೆ ಅದನ್ನ ರಿಟರ್ನ್ ಕೊಟ್ಬಿಡ್ತೀನಿ ಅಂತ ಒಪ್ಕೊತಾನೆ. ಈ ಕಡೆ ಸೂರ್ಯನ ಎಲ್ಲರೂ ಎಬ್ಬರಿಸಿ ತುಂಬ ಖುಷಿಯಾಗಿ ನಗ್ನಗ್ತಾ ಅವ್ರನ್ನ ಎತ್ಕೊಂಡು ಕುಣಿದಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಮನೆ ಕೆಲಸ ಮಾಡೋರು ಓಡೋಡಿ ಬಂದು ಲಕ್ಕಿಗೆ ತುಂಬ ಸೀರಿಯಸ್ ಆಗೋಗ್ಬಿಟ್ಟಿದೆ, ಓಡೋಡಿ ಬನ್ನಿ ಬನ್ನಿ ಸೂರ್ಯ ಅಂತ ಹೇಳಿ ಕರೆದಿದ ತಕ್ಷಣವೇ ಇವರೆಲ್ಲ ಪಾಪ ಓಡೋಡಿ ಮನೆಗೆ ಹೊರಡ್ತಾರೆ. ನೋಡ್ರೆ ಲಕ್ಕಿ ಪರಿಸ್ಥಿತಿ ತುಂಬ ಚಿಂತಾಜನಕ ಆಗಿರ್ತಾಯಿದೆ. ಏನಪ್ಪ ಇದು, ಏನು ಮಾಡೋದು ಏನು ಅಂತ ಹೇಳಿ ಅವರು ಸಹ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಚೆನ್ನಾಗಿದ್ರಲ್ಲ, ಇದಕ್ಕಿದ್ದಂಗೆ ಏನಾಯಿತು ಅಂದಾಗ, ಹೌದು ತುಂಬ ಚೆನ್ನಾಗಿದ್ರು, ಆದರೆ ಇದಕ್ಕಿದ್ದಂಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ನಿನ್ನೆ ನಡೆದಂತಹ ಘಟನೆ ಏನಿದೆ ಅವ್ರು ತೀರ ಮನಸ್ಸಿಗೆ ತುಂಬ ನೋವು ಮಾಡಿದೆ, ತುಂಬ ಮನಸ್ಸಿಗೆ ಹಾಕ್ಕೊಂಡಿದ್ದಾರೆ ಅವರು, ಏನೂ ಮಾಡೋಕ್ಕಾಗೋದಿಲ್ಲ ಈಗ ಅಂತ ಹೇಳ್ತಾರೆ. ಇದಕ್ಕೆ ಸೂರ್ಯ ಏನಾಯಿತು, ಬೇರೆ ಏನಾದರೂ ಮಾಡ್ಬೋದಾ, ಮೆಡಿಸಿನ್ಸ್ ಕೊಡ್ಬೋದಾ ಅಂದಾಗ, ನೀವು ಸಿಟಿಗೆ ಹೋಗಬೇಕಾಗುತ್ತೆ, ಇಲ್ಲಿ ಯಾವುದೇ ರೀತಿಯಾದ ಫೆಸಿಲಿಟಿ ಹಾಸ್ಪಿಟ್ಲ್ ಇಲ್ಲ, ಆ್ಯಂಬುಲೆನ್ಸು ಸಹ ಇಲ್ಲ, ನೀವು ಹೋದರೆ ಆಕ್ಸಿಜನ್ ಸಮೇತ ಹೋಗಬೇಕು ಅಂತಾರೆ. ಅದಕ್ಕೆ ಅಜಿತ್ ಫ್ಯಾಮಿಲಿಯವರು ಕಂಪ್ಲೀಟಾಗಿ ಟ್ರಾಫಿಕ್ ಜಾಮ್ ಇರುತ್ತೆ, ಈಗ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಸೂರ್ಯ ಅಂತೇಳಿ ಅಂತಾರೆ. ಅದಕ್ಕೆ ಏನು ಮಾಡೋದು, ನನ್ನನ್ನು ಬಿಟ್ಬಿಟ್ಟು ಹೋಗ್ತೀಯಲ್ಲಕ್ಕೆ, ಅನಾಥನಾದ ಆಗಿದ್ದವನು ನಾನು ಹೆಬ್ಬುಲಿ ಥರ ಮಾಡಿದ್ಯಾ ನೀನು ನನ್ನನ್ನು ಬಿಟ್ಟು ಹೋದರೆ ಹೆಂಗೆ, ದಯವಿಟ್ಟು ನಿನ್ನ ಕೈ ಮುಗಿತೀನಿ, ನನ್ನ ಬಿಟ್ಟು ಹೋಗ್ಬಿಡಲ್ಲಕ್ಕೆ, ತಾಯಿ ಇಲ್ದಿರೋವನಿಗೆ ತಾಯಿ ಪ್ರೀತಿನ ಕೊಟ್ಟು ಸಾಕಿದ್ಯಾ ನೀನಿಲ್ಲ ಅಂದರೆ ನನಗೆ ಏನು ಮಾಡಲಿ ಅಂತ ಹೇಳಿ ಅನ್ಬೇಕಾದ್ರೆ, ಈ ಕಡೆ ಏನೂ ಮಾತಾಡ್ದಿರೇ ಅಜ್ಜಿ ಅವ್ರ ಪಾಡ್ಗೆ ಅವ್ರು ಮಲ್ಕೊಂಡ್ಬಿಟ್ಟಿರ್ತಾರೆ. ಈ ಕಡೆ ಸೂರ್ಯಗೆ ಏನು ಮಾತಾಡಬೇಕಂತ ದಿಕ್ಕೆ ತೋಚೋದಿಲ್ಲ. ದಯವಿಟ್ಟು ನನ್ನ ಜೀವನ ಕತ್ಲು ಮಾಡಿ ಹೋಗ್ಬಿಡಲ್ಲಕ್ಕೆ, ನೀನು ಇಲ್ಲದೆ ಜೀವನ ನನಗೇನೇನೂ ಇಲ್ಲ, ಊಟ ತೊಗೊಂಬಂದಿದ್ದೀನಿ, ನಾನು ಊಟ ಹೊಟ್ಟೆ ತುಂಬ ಹಸಿತಾ ಇದೆ, ಎದ್ದೇಳು ನನಗೆ ಊಟ ಮಾಡಿಸಿ, ಎದ್ದೇಳು ಅಂತೇಳಿ ತುಂಬ ಫೋರ್ಸ್ ಮಾಡ್ತಾನೆ. ಈ ಕಡೆ ಅಜಿತ್ ತುಂಬ ಜೋರಾಗಿ ಕಿರಿಚಿಬಿಡ್ತಾನೆ, ಸೂರ್ಯ ನೀನು ಸುಮ್ಮನೆ ಇರುವುದು ಸೂರ್ಯ, ದಯವಿಟ್ಟು ಅವ್ರು ನೆಮ್ಮದಿಯಾಗಿ ಸಾಯೋಕ್ಕಾದ್ರೂ ಬಿಡು ಅಂತೇಳಿ ಅಂತಾರೆ. ಇಲ್ಲ ನಮ್ಮ ಲಕ್ಕಿ ನಾನು ಎಲ್ಲಿಗೂ ಬಿಡೋದಿಲ್ಲ, ಸಾಯೋಕ್ಕಂತೂ ನಾನು ಬಿಡೋದೇ ಇಲ್ಲ, ನಮ್ಮ ಲಕ್ಕಿ ನನ್ನ ಜೊತೆಲೇ ಇರಬೇಕು ಅಂತೇಳಿ ಅಂತಾರೆ. ಅದಕ್ಕೆ ಏನು ಬೇಕಾದರೂ ನಾನು ಮಾಡ್ತೀನಿ, ಏನು ಮಾಡೋದು ಹೇಳಿ ಅಂತ ಹೇಳಿ ಎಲ್ಲರೂ ಕೇಳಬೇಕಾದ್ರೆ, ಈ ಕಡೆ ಮನೆ ಕೆಲಸ ಮಾಡೋರು ಅದೇ ಟೈಮ್ಗೆ ಇಲ್ಲೊಂದು ಹತ್ರದಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಅರ್ಗೆ ಕೊಟ್ಟುಕೊಂಡ್ರೆ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ, ಅವ್ರಿಗೆ ಹುಷಾರಾಗುತ್ತೆ, ಎಲ್ಲರೂ ನಂಬ್ತಾರೆ ಇಲ್ಲಿ ಅಂತಾರೆ. ಸರಿ ಆಯಿತು, ಲಕ್ಕಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತಾರೆ. ಇದಕ್ಕೆ ರಂಗನಾಥ್ ಮಗ ಆಗಿ ನಾನು ಮಾಡ್ತೀನಿ ಅಂದಾಗ, ನೀವು ಮಗ ಆಗಿರ್ಬೋದು, ಆದರೆ ಮೊಮ್ಮನಾಗಿ ನನ್ನನ್ನು ಮಗನ ಥರ ಸಾಕಿದ್ದಾರೆ, ನಾನು ಇದನ್ನು ಮಾಡ್ತೀನಿ ಅಂತಾನೆ. ಸೂರ್ಯನ ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ಸಮಾಧಾನ ಆಗೋ ಪರಿಸ್ಥಿತಿಲಿ ಸೂರ್ಯ ಅಂತ ಇರೋದಿಲ್ಲ. ತುಂಬಾ ಬ್ರೇಕ್ ಡೌನ್ ಆಗಿಬಿಟ್ಟಿರ್ತಾನೆ ಸೂರ್ಯ. ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟು ಹೋದರೆ ನಾನು ಜೀವನ ಪೂರ್ತಿ ಇರೋದೇ ಇಲ್ಲ, ನಾನು ಲಕ್ಕಿ ಜೊತೆ ಸತ್ತೋಗ್ಬಿಡ್ತೀನಿ ಅನ್ನೋ ಡಿಸಿಷನ್ಗೆ ಸೂರ್ಯ ಬಂದುಬಿಟ್ಟಿರ್ತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಯಿತು. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.